ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ಮಾತಾಡ್ತಾ ಇರೋದು. 29 ಏಪ್ರಿಲಿಗೆ ಹಾಗೂ 30ಗೆ ಕಾಲೇಜ್ ಡೇ ಹಾಗೂ ಟ್ರೆಡಿಷ್ನಲ್ ಡೇ ಇತ್ತು. ಹಾಗಾಗಿ ನಾನು ಟ್ರೆಡಿಷ್ನಲ್ ಡೇಗೆ ಸ್ಯಾರಿ ಹಾಕಿಕೊಂಡು ಕಾಲೇಜ್ ಡೇಗೆ ಸಿಂಪಲ್ ಆದ ಗೌನ್ ಹಾಕ್ಕೊಂಡೆ. ಆ್ಯಂಡ್ ಈ 3 ವರ್ಷದಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಕಾಲೇಜಿಗೆ ಟ್ರೆಡಿಷ್ನಲ್ ಡೇಗೆ ಹೋಗ್ತಾ ಇರೋದು. ಹೋದ 2 ವರ್ಷದಲ್ಲಿ ಸೀರೆ ಉಡಬೇಕಲ್ಲ ಅಂತ ಉದಾಸೀನದಿಂದ ಹೋಗ್ತಾ ಇರಲಿಲ್ಲ ಕಾಲೇಜಿಗೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಅನಿಸುತ್ತೆ. ಈ ವರ್ಷ ಅಂತೂ ಸಖತ್ತಾಗಿ ಸೀರೆಗಳನ್ನು ಹುಟ್ಟಿದ್ದು ಅಂತ ಹೇಳ್ಬೋದು. ಬಟ್ ಹುಟ್ಟು ಸಾಕಾಗೋಗಿದೆ. ನಾನು ಪೂರ್ತಿಯಾಗಿ ತಯಾರಾದಮೇಲೆ ಅಮ್ಮ ಅಪ್ಪನೊಟ್ಟಿಗೆ ಪೇಟೆಗೆ ಹೋದೆ. ಆ್ಯಂಡ್ ನಾನು ಡ್ರಾಪ್ ಮಾಡಿದರು. ಬಸ್ನಲ್ಲಿ ಹೋಗಬೇಕಲ್ವ, ಈ ಸ್ಯಾರಿನ ಇಟ್ಕೊಂಡು ಹೇಗೆ ಹೋಗೋದು ಅಂತ ಹೇಳಿ. ಆ್ಯಂಡ್ ನಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಬಸ್ನಲ್ಲಿ ಹೊರಟೆ. ಆ್ಯಂಡ್ ಹೂ ಕೂಡ ಪರ್ಚೇಸ್ ಮಾಡಿದರು. ನಾನು ಬೇಡ ಅಂತಲೇ ಹೇಳಿದೆ. ಬಟ್ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಹೂ ಇಲ್ಲ ಅಂದರೆ ಹೇಗೆ ಅಂತ ಹೇಳಿ ಅಮ್ಮ ತೆಗೆದುಕೊಟ್ರು. ಬಟ್ ನಾನು ಯಾಕೆ ಸುಮ್ಮನೆ ಒಂದು ದಿನಕ್ಕೋಸ್ಕರ ಕಾಸ್ಟ್ ವೇಸ್ಟ್ ಮಾಡೋದು ಅಂತ ಹೇಳಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಕಾಲೇಜ್ ಡೇಯ ದಿನ ನಾನು ಈ ರೀತಿಯಾಗಿ ರೆಡಿ ಆಗ್ತಿದ್ದೆ. ಗೌನ್ ಅಲ್ವಾ, ಸಿಂಪಲ್ ಗೌನ್, ನಿಮಗೆ ಸಿಂಪಲಾಗಿ ಕಾಣ್ತಾ ಇದೆ. ನಂಗೆ ಅದನ್ನು ಯಾವಾಗ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ನೋ ಆಗಂತೂ ತುಂಬ ಗ್ರ್ಯಾಂಡಾಗಿ ಕಂಡಿತ್ತು. ಬಟ್ ಅದಾದಮೇಲೆ ಯೋಚನೆ ಮಾಡಿದೆ, ಇಷ್ಟು ದುಡ್ಡು ಕೊಟ್ಟು ಇಷ್ಟು ಸಿಂಪಲಾಗಿರೋ ಡ್ರೆಸ್ಸನ್ನು ಯಾಕೆ ತಗೊಂಡೆ, ಇದರಲ್ವೇನು ವರ್ಕು ಕೂಡ ಇಲ್ಲ, ಸುಮ್ಮನೆ ವೇಸ್ಟ್ ಆಗಿತ್ತು ಮನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಬಟ್ ಕಾಲ ಮೀರಿ ಹೋಗಿದೆ. ಹಾಗಾಗಿ ನಾನು ಯಾವುದನ್ನು ವೇಸ್ಟ್ ಮಾಡದೆ ಎಲ್ಲವನ್ನು ಹಾಕ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಇದ್ದೇನೆ. ಆ್ಯಂಡ್ ಸಾಧಾರಣ 3 ಫಂಕ್ಷನಿಗೆ ಏನೋ ಹಾಕಿದೆ ಅನಿಸುತ್ತೆ. ಈ ಸಾರಿಯ ಫಂಕ್ಷನ್ಗಳು ಕೇಳಬೇಕಾ, ಒಂದಾದಮೇಲೆ ಒಂದು ಬರ್ತಾನೆ ಇದೆ. 1 ವಾರದಿಂದ ಫಂಕ್ಷನ್ಸ್ ಬೆನ್ನ ಹಿಂದೆ ಬೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಪ್ರೋಗ್ರಾಮ್ಗಳೆಲ್ಲ ಮುಗೀತು ಅಲ್ವಾ. ಇನ್ನು 1-2 ತಿಂಗಳಿದೆ ಕಾಲೇಜಿಗೆ ಅಷ್ಟೇ. ಅದಾದಮೇಲೆ ನಾವು ಆ ಕಾಲೇಜನ್ನು ಬಿಟ್ಟು ಹೋಗಬೇಕು. ಆ್ಯಂಡ್ ಅದರಿಂದ ಈ ಇಯರೇ ನಮಗೆ ಫೈನಲ್ ಆದ ಕಾಲೇಜ್ ಡೇ ಹಾಗೂ ಟ್ರೆಡಿಷ್ನಲ್ ಡೇ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಕಾಲೇಜ್ ಡೇಗೆ ಆಗುವಾಗ ನಾನು ಮೇಕಪ್ ಏನು ಮಾಡಲಿಲ್ಲ. ಕಣ್ಣಿಗೆ ಕಾಡಿಗೆ ಹಾಕಿದ್ದು ಬಿಟ್ಟರೆ ಐಲೈನರ್ ಕೂಡ ಹಾಕ್ಕೊಳ್ಳಿಲ್ಲ, ಈ ಬೆವರಿಗೆ ಎಲ್ಲ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿ. ಆ್ಯಂಡ್ ಲಿಪ್ಸ್ಟಿಕ್ ಕೂಡ ಹಾಕ್ಕೊಳ್ಳಿಲ್ಲ. ಯಾವ ಮೇಕಪ್ ಮಾಡಿದರೂ ಉಳಿಯೋದಿಲ್ಲ ಅನ್ನೋದು ನನಗೆ ಗೊತ್ತು ಈ ಶೆಕೆಗೆ. ನಾನು ಮೀಶೋದಿಂದ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೆ ಮನೆಯೊಕ್ಕಲಿಗೆ ಹಾಕಲಿಕ್ಕೋಸ್ಕರ ಅಂತ ಹೇಳಿ. ಬಟ್ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇಲ್ವೇನೋ, ಬಟ್ ನಾನು ಡ್ರೆಸ್ಸನ್ನು ಹಾಕಿ ನೋಡಿದಾಗ 2 ಡಬಲ್ ಕಲರ್ ಬಂದಿತ್ತು. ಒಂದು ನಾನು ಇಮ್ಯಾಜಿನ್ ಮಾಡಿದ್ದ ಗ್ರೀನೇ ಬಂದಿತ್ತು. ಆ್ಯಂಡ್ ಕೆಳಗಿನ ಸೈಡ್ನಲ್ಲಿ ಸ್ವಲ್ಪ ಎಲ್ಲೋ ಶ್ಯಾಡೋ ಇರುವಂತಹ ಒಂದು ಮೆಟೀರಿಯಲ್ ಕಳಿಸಿದ್ರು ಅಂತ ಅನಿಸುತ್ತೆ. ಕಾಲೇಜ್ ಡೇಗೆ ಡ್ಯಾನ್ಸ್ ಇತ್ತು, ಹಾಗಾಗಿ ಸೀರೆ ಉಡಲಿಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಈ ಡ್ರೆಸ್ಗಿಂತನೂ ಅಂತ ಹೇಳಿ ಫ್ರೆಂಡ್ಸ್ ಹೇಳ್ತಾ ಇದ್ದರು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.